ಆಮೇಲೆ ಈ ಒಂದು ಸ್ಕ್ರೀನ್ ಟೈಮ್ ಅಂತ ನಾವೇನು ಹೇಳ್ತೀವಿ ಅದನ್ನ ಆದಷ್ಟು ಪೋಷಕರು ಕಡಿಮೆ ಮಾಡಬೇಕು ಮಕ್ಕಳ ಮುಂದೆ. ಸೊ ಆಗ ಮಕ್ಕಳು ಆಟೋಮೆಟಿಕ್ ಆಗಿ ಅವರೇ ಸ್ಕ್ರೀನ್ ಟೈಮನ್ನು ಕಡಿಮೆ ಮಾಡಿ. ಟೈಮ್ ಅಂತ ಹೇಳಿದ್ರೆ ಇವಾಗ ಅದು ಟಿ ವಿ ಆಗಿರಬಹುದು, ಟ್ಯಾಬ್ ಆಗಿರಬಹುದು, ಅಥವಾ ಲ್ಯಾಪ್ಟಾಪ್ ಆಗಿರಬಹುದು, ಮೊಬೈಲ್ ಆಗಿರಬಹುದು. ಸೊ ಅದನ್ನು ಇವಾಗ ಪೋಷಕರಿಬ್ಬರು ನೋಡ್ತಾ ಇದ್ದಾಗ ಮಕ್ಕಳು ಅಂದರೆ ಪೇರೆಂಟ್ಸ್ ನೋಡ್ತಾ ಇದ್ದಾಗ ಮಕ್ಳು ಏನು ಮಾಡ್ತಾರೆ, ಇವ್ರು ನೋಡ್ತಿದ್ದಾರೆ ನಾನು ಯಾಕೆ ನೋಡ್ಬೋದು, ಇವ್ರು ನೋಡಬಾರ್ದು ಅಂತ ಹೇಳ್ತಾರೆ, ಹೆಲ್ತ್ ಇಶ್ಯೂಸ್ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಇವ್ರು ನೋಡ್ತಾ ಇದ್ದಾರೆ ಅನ್ನೋದೊಂದು ಪ್ರಶ್ನೆ ಇರುತ್ತೆ. ಮಕ್ಳು ನಿಮ್ಮ ಹತ್ರ ಡೈರೆಕ್ಟಾಗಿ ಕೇಳಲ್ಲ, ಆದರೆ ಅವ್ರಿಗೆ ಆ ಪ್ರಶ್ನೆ ಇದ್ದೇ ಇರುತ್ತೆ. ಸೊ ನೀವೇ ಅವ್ರ ಹತ್ರ ನೋಡ್ತಾ ಇದ್ದಾಗ ಅದು ಆಟೋಮೆಟಿಕ್ ಆಗಿ ಮಕ್ಕಳು ಎವ್ರಿ ಡೇ ಸ್ವಲ್ಪ ಹೊತ್ತು ನೋಡಲೇಬೇಕು, ಅವರಿಗೆ ಅದೊಂದು ಹ್ಯಾಬಿಟ್ ಆಗಿಬಿಡತ್ತೆ. ಸೊ ಇದರಿಂದ ಮಕ್ಕಳಿಗೆ ಬೇರೆ ಬೇರೆ ಥರದಂತಹ ಒಂದು ಏನು ಪ್ರಾಬ್ಲಮ್ಸ್, ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಕಲಿಕಾ ಸಾಮರ್ಥ್ಯ ಕಡಿಮೆ ಆಗ್ತಾ ಇದೆ, ಕಲಿಕೆಯಲ್ಲಿ ಏಕಾಗ್ರತೆ ಕಡಿಮೆ ಆಗ್ತಾ ಇದೆ. ಆಮೇಲೆ ದೈಹಿಕ ಒಂದು ಸಾಮರ್ಥ್ಯವನ್ನು ಮಕ್ಕಳು ಬೆಳವಣಿಗೆ ಮಾಡ್ಕೊಳ್ಬೇಕು ಅಂದರೆ ದೈಹಿಕವಾಗಿ ಚಟುವಟಿಕೆ ಮಾಡಬೇಕು. ಏನದು ದೈಹಿಕವಾಗಿ ಚಟುವಟಿಕೆ ಅಂತ ಹೇಳಿದ್ರೆ, ಬಾಲ್ ಆಟ ಆಡೋದು, ಇಲ್ಲ ಬಾಲ್ ಬ್ಯಾಟ್ ಆಟ ಆಡೋದು, ಇಲ್ಲ ಸ್ಕಿಪ್ಪಿಂಗ್ ಮಾಡೋದು ಹೆಣ್ಮಕ್ಳು, ಸೈಕ್ಲಿಂಗ್ ಮಾಡೋದು, ಏನಾದರೂ ಒಂದು ಆಟ ಆಡೋದು. ದೈಹಿಕವಾಗಿ ನಾವು ಮೋಟಾರ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಮಕ್ಕಳು. ಸೊ ಈಗ ನಮಗೆ ಮನೆಯಲ್ಲಿ ಯಾವೆಲ್ಲ ಅನುಕೂಲಗಳಿದೆ ಅದಕ್ಕೆ ತಕ್ಕಂತೆ ದೈಹಿಕವಾಗಿ ಅವರು ಆಟ ಆಡ್ಬೋದು. ಬಾಲ್ ಆಟ ಆಡ್ಬೋದು, ಅಥವಾ ಬೇರೆಯವ್ರ ಜೊತೆಗೆ ಬ್ಯಾಡ್ಮಿಂಟನ್ ಆಡಬಹುದು. ಸೊ ಈ ರೀತಿಯಾಗಿ ಇಲ್ಲ ನಾವು ಭೌತಿಕ ಬೆಳವಣಿಗೆ ಆಗಬೇಕು ಅಂದರೆ ಚೆಸ್ ಆಡ್ಬೋದು, ಕೇರಮ್ ಆಡ್ಬೋದು ಅವ್ರಿಗೆ. ಸೊ ಅವರಿಗೆ ಇಷ್ಟವಾದ ಆಟಗಳನ್ನು ಆಡ್ಬೋದು ಸ್ಕ್ರೀನ್ ಟೈಮ್ ಬಿಟ್ಟು. ಇವೆಲ್ಲ ಆಡಿದಾಗ ಅವ್ರಿಗೆ ಸ್ಕ್ರೀನ್ ಟೈಮ್ ಅಷ್ಟು ನೆನಪು ಬರಲ್ಲ ಅವ್ರಿಗೆ. ಇಲ್ಲ ನಾವು ನೋಡ್ತಾ ಇದ್ವಿ ಇವಾಗ ನೋಡಬೇಕು, ಇದೆಲ್ಲ ಆಗಲ್ಲ. ಸೊ ಅದಕ್ಕೋಸ್ಕರ ಪೋಷಕರು ಮೊದಲು ಇದನ್ನು ಅವಾಯ್ಡ್ ಮಾಡಬೇಕು ನೋಡೋದಕ್ಕೆ. ಆಗ ಮಕ್ಕಳು ಆಟೋಮೆಟಿಕ್ ಆಗಿ ಸ್ವಲ್ಪ ವಾರಗಳಾದಮೇಲೆ ಅವರೂ ಸಹ ಅದನ್ನು ನೋಡೋದನ್ನು ಕಡಿಮೆ ಮಾಡ್ತಾರೆ ಸ್ಕ್ರೀನ್ ಟೈಮಲ್ಲಿ.